ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಹಕ್ಕು ನಿಮಗಿದೆ, ಆದರೆ ನಿಮ್ಮ ಕ್ರಿಯೆಗಳ ಫಲಕ್ಕೆ ಅಲ್ಲ. ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ನಿಸ್ವಾರ್ಥ ಕ್ರಿಯೆಯ ತತ್ವವನ್ನು ಕಲಿಸುತ್ತದೆ. ಕ್ರಿಯೆಗಳ ಮೇಲೆ ಗಮನ ಕೇಂದ್ರೀಕರಿಸಿ, ಫಲಿತಾಂಶಗಳ ಮೇಲೆ ಅಲ್ಲ. ಸಾವಿರಾರು ಪುರುಷರಲ್ಲಿ ಒಬ್ಬರು ಪರಿಪೂರ್ಣತೆಗಾಗಿ ಶ್ರಮಿಸಬಹುದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅಪರೂಪತೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಸಮರ್ಪಣೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಜ್ಞಾನೋದಯದ ಅಪರೂಪವನ್ನು ಒತ್ತಿ ಹೇಳುತ್ತದೆ. ಆತ್ಮವು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಆತ್ಮದ ಶಾಶ್ವತ ಮತ್ತು ಅಮರ ಸ್ವರೂಪವನ್ನು ವಿವರಿಸುತ್ತದೆ. ಆತ್ಮ ಕುರಿತ ಮುಖ್ಯ ಬೋಧನೆ. ಬಯಕೆ ಮತ್ತು ಕೋಪ ಮಾನವನ ದೊಡ್ಡ ಶತ್ರುಗಳು. ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಉತ್ತೇಜಿಸುತ್ತದೆ. ಮನಸ್ಸಿನ ನಿಯಂತ್ರಣವು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಮುಖವಾಗಿದೆ. ಧ್ಯಾನವನ್ನು ಕರಗತ ಮಾಡಿಕೊಂಡಾಗ ಮನಸ್ಸು ಗಾಳಿಯಿಂದ ಆವರಿಸಲ್ಪಟ್ಟ ಜ್ವಾಲೆಯಂತೆ ಅಚಲವಾಗಿರುತ್ತದೆ. ಧ್ಯಾನದ ಮೂಲಕ ಸಾಧಿಸಿದ ಏಕಾಗ್ರತೆ ಮತ್ತು ಶಾಂತಿಯ ಮಹತ್ವವನ್ನು ಕಲಿಸುತ್ತದೆ. ಮಾನಸಿಕ ಏಕಾಗ್ರತೆಗಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿ. ಈ ರೀತಿಯ ಹೆಚ್ಚಿನ ವಿಷಯಕ್ಕಾಗಿ ಈ ವಿಡಿಯೋವನ್ನು ಇಷ್ಟಪಡಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ.